ಸಂಡೂರಿನಲ್ಲಿ ಉಪಚುನಾವಣಾ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ. ಮತದಾನದ ಹಿನ್ನೆಲೆಯಲ್ಲಿ ಖಾಸಗಿ ಸರ್ಕಾರಿ ಸಿಬ್ಬಂದಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ರಜೆಯನ್ನು ಘೋಷಣೆ ಮಾಡಿ ಬಳ್ಳಾರಿ ಡಿಸಿ ಪ್ರಶಾಂತ್ ಮಿಶ್ರಾ ಆದೇಶವನ್ನು ಹೊರಡಿಸಿದ್ದಾರೆ. ಗಣಿ ಕಂಪನಿಗಳಿಗೂ ಕೂಡ ರಜೆಯನ್ನು ಘೋಷಿಸಿದ್ದಾರೆ ಬಳ್ಳಾರಿಯ ಜಿಲ್ಲಾಧಿಕಾರಿ. ಕಾರಣ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಲಿ ಅಂಥೇಳಿ, ಇದನ್ನೇ ನೆಪವಾಗಿಟ್ಕೊಂಡು ಮತದಾನದ ಪ್ರಕ್ರಿಯೆಯಿಂದ ಹಿಂದುಳಿಯೋದು ಬೇಡ ಅಂಥೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಸಂಡೂರಿನಲ್ಲಿ ಹೇಗೆ ಸಾಗ್ತಾ ಇದೆ ಮತದಾನದ ಪ್ರಕ್ರಿಯೆ, ಮತದಾರರ ಉತ್ಸಾಹ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್ ಕುಮಾರ್, ನಾನೀಗ ಸಂಡೂರಿನ ವಿದ್ಯಾಮಂದಿರದ 61 ಮತ್ತು 62ನೇ ಮತಗಟ್ಟೆ ಮುಂಭಾಗದಲ್ಲಿದ್ದೀನಿ. ಯಾಕಂದರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿರುಸಿನ ಮತದಾನ ಆರಂಭವಾಗಿದೆ. ಆದರೆ ನಗರ ಪ್ರದೇಶದಲ್ಲಿ ಮಾತ್ರ ಇದುವರೆಗೂ ಸಹಿತ ಕೇವಲ ಒಬ್ಬೊಬ್ಬರಾಗಿನ ಮತದಾರರು ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಅಷ್ಟೊಂದು ಬಿರುಸನ್ನು ಇದುವರೆಗೂ ಸಹಿತ ನಗರ ಪ್ರದೇಶಗಳಲ್ಲಿ ಪಡೆದುಕೊಂಡಿಲ್ಲ. ಹೀಗಾಗಿನೇ ಈಗಾಗಲೇ ಸರಿಯಾಗಿ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಆದರೆ ನಗರ ಪ್ರದೇಶದಲ್ಲಿ ಇದುವರೆಗೂ ಸಹಿತ ಮತದಾರರು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಮತವನ್ನು ಚಲಾವಣೆ ಮಾಡ್ತಿಲ್ಲ. ಬದಲಾಗಿ ಒಬ್ಬೊಬ್ಬರಾಗಿನೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಾನೀಗ ದೃಶ್ಯಾವಳಿಗಳಲ್ಲಿ ಸಹಿತ ತೋರಿಸ್ತಾ ಹೋಗ್ತೇನೆ. ಆದರೆ ಈಗಾಗಲೇ ಬೆಳಿಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ರು ಸಹಿತ ಬಹುತೇಕ ಮತಗಟ್ಟೆಗಳು ಬಣಗುಡ್ತಾ ಇದೆ. ಕೇವಲ ಇದುವರೆಗೂ ಸಹಿತ ಅಂದ್ರೆ ಈ ಒಂದು 61 ಮತ್ತು 62ನ ಮತಗಟ್ಟೆ ಕೇಂದ್ರಗಳಲ್ಲಿ ಇದುವರೆಗೂ 4-5 ಮತದಾರರು ಮಾತ್ರ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರೆ. ಇದೇ ಕಾರಣಕ್ಕೋಸ್ಕರ ಎಲ್ಲಿಯೂ ಸಹಿತ ಮತದಾನ ವಿಳಂಬ ಆಗಬಾರ್ದು, ಮತದಾನದ ಪ್ರಮಾಣ ಕಡಿಮೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬಳ್ಳಾರಿ ಜಿಲ್ಲಾಧಿಕಾರಿಯು ಸಹಿತ ಗಣಿ ಕಂಪನಿಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಬಹುತೇಕ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಗಣಿ ಕಂಪನಿಗಳಿದೆ. ಇದೇ ಗಣಿ ಕಂಪನಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಮತದಾನದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಗಣಿ ಕಂಪನಿ ಮಾಲೀಕರುಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಇವತ್ತು ಒಂದು ದಿನದ ಮಟ್ಟಿಗೆ ಅಂದ್ರೆ ಏನು ಮತದಾನ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಸಹಿತ ಗಣಿ ಕಂಪನಿಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರು ಗಣಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಸಹಿತ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಟ್ಟಾರೆಯಾಗಿ ಈಗಾಗಲೇ ಬೆಳಗ್ಗೆಯಿಂದಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಬಿರುಸಿನ ಮತದಾನ ಆರಂಭವಾಗಿದೆ. ಆದರೆ ನಗರ ಪ್ರದೇಶಗಳಲ್ಲಿ ಮಾತ್ರ ಆ ರೀತಿಯ ಪ್ರಮಾಣ ಕಂಡು ಬರ್ತಲ್ಲ. ಕೆಲವು ಒಬ್ಬೊಬ್ಬರಾಗಿನ ಮತವನ್ನು ಚಲಾವಣೆ ಮಾಡ್ತಾರೆ. ಆದರೆ ಸಂಜೆ 6 ಗಂಟೆವರೆಗೂ ಅವಕಾಶ ಇರೋದ್ರಿಂದ ಬಹುತೇಕ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಬಹುದಾಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೊಂದು ಕಡೆಗೆ ಈಗಾಗಲೇ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ನೇರ ಪೈಪೋಟಿ ಇರೋದ್ರಿಂದಾಗಿ ಸಹಜವಾಗಿಯೇ ಉಪಚುನಾವಣೆ ಆಗಿರೋದ್ರಿಂದ ಹೆಚ್ಚಿನ ಮತದಾನದ ನಿರೀಕ್ಷೆ ಕೂಡ ಇದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್, ಥ್ಯಾಂಕ್ ಯು ಮುಖಂಡಕತೆ ಇಬ್ಬರಿಗೂ ತಮ್ಮ ಮಾಹಿತಿಗಾಗಿ. ಸಂಡೂರಿನಲ್ಲಿ ಈಗ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಸಂಡೂರು ಸೇರಿದಂತೆ ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲೂ ಕೂಡ ಮತದಾನದ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. 8-9 ಗಂಟೆ ಅಷ್ಟೊತ್ತಿಗೆ ಈ ಮತದಾನದ ಪ್ರಕ್ರಿಯೆ ಏನಿದೆ ಅದು ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆ ಇದೆ.